ನೋಡ್ತಿದ್ದಾರೆ. ಓ, ಅಂದ್ರೆ ಅವ್ರಮ್ಮ ಅಪ್ಪ ಅಜ್ಜಿ ಎಲ್ಲ ಸೇರಿ ಸಕ್ಕುಗೆ ನಿಮ್ ಬಗ್ಗೆ ಏನೇನೋ ಹೇಳ್ತಿದ್ದಾರೆ. ಇನ್ನೀ ಜನ್ಮದಲ್ಲಿ ಯಜಮಾನ್ರ ಮನೆಗೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ಮೇಕೆನ ಯಾರಾದ್ರೂ ಹುಲಿ ಹತ್ರ ಕಳಿಸ್ತಾರಾ? ಸರಿಯಾದ ಕೆಲ್ಸಾನೇ ಮಾಡಿದ್ದಾರೆ. ಆದ್ರೆ ಇವರು ತುಂಬಾ ಚಿಂತೆ ಮಾಡ್ತಿದಾರ್ ನೋಡಿ. ಅಯ್ಯೋ, ನಾನ್ ನಿಮಗಿನ್ನೂ ಮುಖ್ಯವಾದ ವಿಷಯನೇ ಹೇಳಿಲ್ಲ. ಆ ಮನೆಯವ್ರು ಎಲ್ರೂ ಒಂದೊಂದ್ ಕೆಲ್ಸ ಮಾಡಿ ನವಮಿ ಒಳಗೆ ನಿಮ್ ಸಾಲ ತೀರ್ಸ್ಬಿಡ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅದು ಸಾಧ್ಯ ಇಲ್ಲ ಅತ್ತೆಮ್ಮ. ಅವ್ರು ಹೇಗ್ ಸಾಲ ತೀರಿಸ್ತಾರೋ ನಾನು ನೋಡ್ತೀನಿ. ನಾನೇನಿಲ್ಲಿ ನೊಣ ಹೊಡಿತಾ ಕೂತಿದ್ದೀನ? ನಾನು ಈ ಊರಿನ ಜಮೀನ್ದಾರ. ಎಂತೆಂತವ್ರನ್ನೆಲ್ಲ ಮಟ್ಟ ಹಾಕಿರೋನು. ಈ ಶಿವಪ್ಪ ನನಗೊಂದು ಲೆಕ್ಕನ. ಪಾಂಡುರಂಗ, ಈ ದೊಡ್ಡೋರ್ ಹೀಗೆ ಕಾಡ್ತಾರೆ. ಇದ್ದಕ್ಕಿದ್ದಾಗೆ ಕೋಪ ಮಾಡ್ಕೋತಾರೆ, ತಕ್ಷಣ ಹಾಗೆ ಪ್ರೀತಿ ತೋರಿಸ್ತಾರೆ. ಅಮ್ಮ ಒಲೆ ಹತ್ರ ಕೂತು ಅಳ್ತಾನೆ ಇದ್ದಾರೆ. ಯಾಕೆ ಅಳ್ತಿದ್ದೀರಾ ಕೇಳಿದ್ರೆ ಏನಿಲ್ಲ ಅಂತಾರೆ. ಆಗ್ಲೇ ನೋಡ್ದೆ ಅಲ್ವಾ ನಮ್ಮ ಅಜ್ಜಿ ಅವ್ರಿಗವ್ರಿಗೆ ಹೇಗ್ ಶಿಕ್ಷೆ ಕೊಟ್ಕೊಂಡ್ರು. ನಮ್ಮ ಅಜ್ಜಿ ಯಾಕೆ ಆ ರೀತಿ ನಡ್ಕೊಂಡ್ರು? ಇದೆಲ್ಲ ನನ್ಗೇನೂ ಅರ್ಥ ಆಗ್ತಿಲ್ಲ. ಆದ್ರೆ ನಿನಗೆಲ್ಲ ಗೊತ್ತು ಅಲ್ವಾ? ನೀನ್ ನನಗಿಷ್ಟ ದೇವ್ರು ಅಲ್ವಾ? ಮತ್ ನನಗೆ ಹೇಳ್ತೀಯಾ? ಪಾಂಡುರಂಗ, ನಿನ್ ಮೇಲೆ ಕೋಪ ಮಾಡ್ಕೋತೀನಿ ಅಂತ ಅನ್ಕೊಂಬೇಡ. ನಿನ್ ಜೊತೆ ಬೇಜಾರು ಮಾಡ್ಕೊಳಲ್ಲ. ಹೇಳು ಬಿಟ್ಟಲ್ಲ, ಇಲ್ಲ ಅಂದ್ರೆ ನಾನು ಹೋಗ್ಬಿಡ್ತೀನಿ. ಹೇಳ್ತೀಯಾ? ನೋಡು, ಬೇಗ ಹೇಳು. ನೀನ್ ಹೇಳಲ್ಲ ಅಲ್ವಾ? ನಾನು ಹೋಗ್ತೀನಿ ಬಿಡು. ಹೀಗೆ ಕೇಳಿದರೆ ನಿನ್ನ ಸಮಸ್ಯೆಯನ್ನ ಹೇಗೆ ಬಗೆಹರಿಸಲಿ? ಇದಕ್ಕೆಲ್ಲ ಮೂಲ ಕಾರಣ ನೀನೇ ಎಂದು ನಿನಗೆ ನಾನು ಹೇಗೆ ಹೇಳಲಿ? ನಿನ್ನ ಕುಟುಂಬದವರೆಲ್ಲ ನಿನ್ನ ಬಗ್ಗೆ ಚಿಂತೆ ಮಾಡುತ್ತಿದ್ದಾರೆ. ನಿನ್ನ ಉಮಾ ಅಮ್ಮ, ನಿನ್ನ ಅಜ್ಜಿ, ನಿನ್ನ ತಂದೆ, ನೀನು ಅವರ ಮುದ್ದು ಕಂದಮ್ಮ ಸಕ್ಕು. ನಿನಗೇನು ಸಂಭವಿಸುತ್ತದೋ ಎಂದು ಅವರೆಲ್ಲ ಭಯಭೀತರಾಗಿದ್ದಾರೆ. ಹಾಗೆ ಆಲೋಚನೆ ಮಾಡುತ್ತಿರುವುದಕ್ಕೆ, ಅವಸ್ಥೆ ಪಡುತ್ತಿರುವುದಕ್ಕೆ ಕಾರಣ ನೀನೇ ಎಂದು ನಾನು ಹೇಳಿದರೆ ಅದನ್ನು ನೀನು ಕೇಳಿ ಸಹಿಸಿಕೊಳ್ಳುವುದಿಲ್ಲ ಸಕ್ಕು. ನೋಡು, ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ, ಅವರ ತಪ್ಪು ಕೂಡ ಏನೂ ಇಲ್ಲ. ಇದೆಲ್ಲ ಪರಿಸ್ಥಿತಿಯ ಪ್ರಭಾವ. ಇಷ್ಟನ್ನು ಬಿಟ್ಟರೆ ಇನ್ನೇನು ನಾನು ಹೇಳಲಾರೆ. ಆದರೆ ನೀನು ಸಂತೋಷ ಪಡುವ ಹಾಗೆ ಒಂದು ಕೆಲಸವನ್ನು ನಾನು ಮಾಡಬಲ್ಲೆ. ಗೊತ್ತು, ಆ ಹೂಗಳು ಬಾಡೋಗಿವೆ. ತಾಜಾ ಹೂಗಳನ್ನು ತರೋದಕ್ಕೆ ಸಮಯ ಸಿಗ್ಲಿಲ್ಲ. ಏನ್ ನೀನು ನಾನ್ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ ಇಲ್ಲ. ಹೂಗಳು ಬಾಡೋಗಿವೆ ಅಂತ ಅದನ್ ಮಾತ್ರ ಹೇಳೋದ್ ಗೊತ್ತು ನಿನ್ಗೆ. ಪಾಂಡುರಂಗನ್ಗೋಸ್ಕರ ತಾಜಾ ಹೂಗಳನ್ನ ತರಬೇಕು ಅಂತಿದ್ ವಿಷಯ ನಿನ್ಗೆ ಹೆಂಗ್ ಗೊತ್ತಾಯ್ತು? ಏಯ್, ನಿಂಗ್ ಕರಿಯಪ್ಪಂಗೋಸ್ಕರ ತರ್ಲಿಲ್ಲ, ಈ ಹೂಗಳನ್ನ ನಿಂಗೋಸ್ಕರ ತಂದಿದ್ದು. ಸಾಕ್ ನಿಲ್ಸು, ಇಲ್ಕೊಡು. ಪಾಂಡುರಂಗನ್ ಪಾದಕ್ಕೆ ಇಟ್ಬಿಡ್ತೀನಿ. ಏ ಹುಡುಗಿ, ನಿಂತ್ಕೋ. ಅಯ್ಯೋ, ಒಂದು ಹೂವಾದ್ರೂ ನಿನಗೋಸ್ಕರ ಇಟ್ಕೋ. ಬೇಡ, ಅವು ಪಾಂಡುರಂಗನ ಹತ್ರ ಇದ್ರೆ ಜಾಸ್ತಿ ಹೊತ್ತು ಬಾಡ್ ಹೋಗದೆ ಇರ್ತವೆ. ನಿಜ ಅಲ್ವಾ ವಿಠಲ?
ಅದ್ಭುತವಾಗಿದೆ. ಇವುಗಳು ನಿನ್ನ ಸ್ವಚ್ಛಂದವಾದ ನಗುವಿನ ಹಾಗಿದೆ ಸಕ್ಕು. ಆಯ್ತಾ ನಿಂಗ್ ಕರಿಯಪ್ಪನ್ ಹೋಗ್ಲಿದಾಯ್ತಾ? ಆತರ ಕೋಪದಲ್ಲಿ ನೋಡ್ಬೇಡ, ನಾನ್ ಅವನ್ನ ಕರಿಯಪ್ಪ ಅಂತಾನೆ ಹೇಳೋದು. ಬಾ ಇಲ್ಲಿ ಬಂದ್ ಕುತ್ಕೋ ಹುಡ್ಗಿ, ಬಾ ಕುತ್ಕೋ ಕುತ್ಕೋ ಹುಡ್ಗಿ. ನಾನ್ ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕು. ನನ್ ಜೊತೆನಾ? ಅದು ಮುಖ್ಯವಾದ ವಿಷಯನಾ? ಏನ್ ಹೇಳ್ತಿದ್ಯಾ ನೀನು? ಇವಾಗ ನೀನ್ ಕುತ್ಕೊಂತೀಯ ಇಲ್ವಾ? ಕುತ್ಕೋ. ನನ್ಗಿಂತ ಚಿಕ್ಕೋನ್ ನೀನು, ಆದ್ರೂ ದಿನ ನನ್ಗೆ ಆಜ್ಞೆ ಮಾಡ್ತೀಯಾ? ಸರಿ ಕುತ್ಕೋತೀನಿ. ಅದೇನ್ ವಿಷಯ ಹೇಳು. ನಾನ್ ನಮ್ ತಾತಂಗ್ ಹೇಳ್ದೆ ನೀವ್ ನವಮಿ ಒಳಗೆ ಪೂರ್ತಿ ಸಾಲ ತೀರ್ಸ್ಬೇಕಂತ. ಸಾಲ ಯಾಕೆ ತಗೊಂಡ್ರು ಅಂತ ನನಗ್ ಕೇಳಿದ್ರು. ಏನೋ ನನಗ್ ಗೊತ್ತಿಲ್ಲ ಅಂತ ಹೇಳ್ದೆ. ನಿಜವಾಗ್ಲೂ ನನಗ್ ಗೊತ್ತಿಲ್ಲ ಅಲ್ವಾ? ನೀವು ಸಾಲ ಯಾಕೆ ತಗೊಂಡ್ರಿ? ಅಜ್ಜಿ ನನ್ಗೇನ್ ಹೇಳಿದ್ರೆ ಅದು ನಿನಗೆ ಹೇಳ್ತೀನಿ. ಪಾಂಡು, ಒಂದ್ ಕಾಲದಲ್ಲಿ ಪಾಂಡುರಂಗನ್ ಗುಡಿ ನಮ್ ತಾತ ಅವ್ರ ಸ್ವಂತದಾಗಿತ್ತಂತೆ. ನಮ್ಮ ಅಮ್ಮನಿಗ್ ಮದ್ವೆ ಆದ್ಮೇಲೆ ನಮ್ ತಾತ ಈ ಗುಡಿನ ನಮ್ ತಂದೆ ಕೊಟ್ರಂತೆ. ನಮ್ ತಂದೆ ಅವ್ರಿಗೆ ಅಳಿಯ ಅಲ್ವಾ, ಆಗ ಈ ಗುಡಿ ತುಂಬಾ ಚಿಕ್ಕದಿತ್ತಂತೆ. ನಮ್ಮಪ್ಪ ಪೂಜಾರಿ ಆದ್ಮೇಲೆ ಭಕ್ತರ ಸಂಖ್ಯೆ ತುಂಬಾ ಹೆಚ್ಚಾಯ್ತಂತೆ. ಯಾಕಂದ್ರೆ ನಮ್ಮಪ್ಪ ಒಳ್ಳೊಳ್ಳೆ ಕೀರ್ತನೆಗಳು ಹಾಡ್ತಾರಲ್ವಾ, ಅವನ್ ಕೇಳೋದಕ್ಕೆ ಎಲ್ಲಿಂದನೂ ಜನ ಬರ್ತಿದ್ರಂತೆ. ಭಕ್ತರಿಗೆ ಯಾವ ಸಮಸ್ಯೆನೂ ಆಗ್ಬಾರ್ದು ಅಂತ ನಮ್ಮಪ್ಪ ಸಾಲ ಮಾಡಿ ಗುಡಿನ ದೊಡ್ಡದಾಗಿ ಕಟ್ಸಿದ್ರಂತೆ. ಅವಾಗ ತಗೊಂಡಿರೋ ಸಾಲ ಇದು. ಓ ಆಗ ಈ ಕರಿಯಪ್ಪನ್ ವೈಭೋಗಗೋಸ್ಕರನೇ ಸಾಲ ಮಾಡಿದಿರ ಅಂತ ಹೇಳು. ಅವನ್ ಯಾಕೆ ಸಾಲ ತೀರಿಸ್ತಾ ಇಲ್ಲ? ನಿಮ್ ಕುಟುಂಬನೇ ಸಾಲ ಯಾಕೆ ತೀರಿಸ್ಬೇಕು? ವೈಭೋಗ ಅವಂದು, ಸಾಲ ಮಾತ್ರ ನಿಮ್ದಾ? ತುಂಬಾ ಚೆನ್ನಾಗಿದೆ. ಪಾಂಡು, ವಿಠಲನ್ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ಅಷ್ಟೇ, ಆಮೇಲೆ ನಾನ್ ನಿನ್ ಜೊತೆ ಮಾತಾಡಲ್ಲ. ಸಾಲ ಮಾಡಿ ಅಂತ ಅವ್ರೇನಾದ್ರೂ ನಮ್ಗೆ ಹೇಳಿದ್ರ? ನಾವೇ ತಗೊಂಡಿದ್ದಲ್ವಾ, ಅದಕ್ಕೆ ನಾವೇ ಸಾಲ ತೀರಿಸ್ಬೇಕು. ನೀವು ಸಾಲ ತಗೊಂಡಿದ್ದು ಇವನಿಗೋಸ್ಕರನೇ ತಾನೆ? ನೀನ್ ಯಾಕೆ ಹೀಗ್ ಮಾತಾಡ್ತೀಯ? ನಿನ್ ಜೊತೆ ಕಟ್ಟಿ 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 ನೀನ್ ನನ್ ಜೊತೆ ಮಾತಾಡ್ಬೇಡ. 12 ತಿಂಗಳು ಮಾತಾಡ್ಬೇಡ, ಆಮೇಲೆ ನೀನ್ ನನ್ ವಿಷಯಕ್ಕೆ ಬರ್ಬೇಡ. ನಾನು ಕೂಡ ನಿನ್ ಜೊತೆ ಮಾತಾಡಲ್ಲ. ಕಟ್ಟಿ ಹೋಗು. ಈಗ ಉತ್ತರ ಕೊಡಿ. ಪಾಂಡು ಸರಿಯಾದ ಪ್ರಶ್ನೆ ಕೇಳಿದ್ದಾನೆ. ನಿಮಗಾಗಿ ಸಾಲ ಮಾಡಿದ್ದಾರೆ, ಕಾಪಾಡುವ ಕರ್ತವ್ಯ ನಿಮ್ಮದಲ್ಲವೇ? ಬಡತನದ ಬೇಗೆಯಲ್ಲಿ ಶಿವಪ್ಪ ಇನ್ನೆಷ್ಟು ಕಷ್ಟಕ್ಕೆ ಗುರಿಯಾಗಬೇಕು? ನನ್ನನ್ನು ಸಮರ್ಥಿಸಿಕೊಳ್ಳುವ ಬದಲು ನನ್ನ ಜೊತೆಗೆ ವಾದ ಮಾಡುವುದಕ್ಕೆ ನೀನು ಹೆಚ್ಚು ಆಸಕ್ತಳಾಗಿದ್ದೀಯಾ ಅಲ್ಲವೇ ದೇವಿ? ಹೌದು ಸ್ವಾಮಿ, ಆದರೂ ನನಗೆ ಪ್ರಶ್ನಿಸುವ ಹಕ್ಕಿದೆ ಅಲ್ಲವೇ? ಖಂಡಿತವಾಗಿಯೂ ಇದೆ ದೇವಿ. ನನ್ನನ್ನು ಹೊಗಳಿ ಮನಸ್ಸು ಬದಲಾಯಿಸುವ ಪ್ರಯತ್ನ ಬೇಡ. ನಿಮ್ಮ ಬುದ್ಧಿವಂತಿಕೆ ಚಾಕಚಕ್ಯತೆ ಬಗ್ಗೆ ನನಗೆ ಗೊತ್ತಿಲ್ಲವೆಂದು ತಿಳಿಯಬೇಡಿ. ನೀವು ನನಗೆ ಉತ್ತರಿಸದೆ ಬೇರೆ ದಾರಿ ಇಲ್ಲ. ನನ್ನ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಿ. ಸರಿ, ಇದನ್ನ ಹೇಳು. ಪಾರ್ಥನಿಗೆ ಸಾರಥಿಯಾಗಿದ್ದಾಗ ನಾನೇನು ಮಾಡಿದೆ? ಕರ್ಣ ಉತ್ತಮ ವ್ಯಕ್ತಿ. ಅದಷ್ಟೇ ಅಲ್ಲ, ದುರ್ಯೋಧನನು ನಿಮ್ಮ ಸೈನ್ಯವನ್ನು ತಡೆಯಲು ಯತ್ನಿಸಿದ. ಆಗ ಪಾರ್ಥ ನಿಮ್ಮ ಸಹಾಯ ಕೇಳಿದ. ಅದು ಸರಿ. ಇದಕ್ಕೂ ಸಕ್ಕುವಿನ ಸಾಲಕ್ಕೂ ಸಂಬಂಧವೇನು ಸ್ವಾಮಿ? ಸಂಬಂಧ ಇದೆ ದೇವಿ. ನಾನು ಪಾರ್ಥನ ಸಾರಥಿ